ಮೈ ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ತರಗತಿಯಲ್ಲಿ ನಾವು ಸರಾಸರಿಯನ್ನು ಕಂಡುಹಿಡಿಯೋದು ಹೇಗೆ, ಅದು ಯಾವ ಮೆಥಡಲ್ಲಿ, ಡೈರೆಕ್ಟ್ ಮೆಥಡಲ್ಲಿ ಯಾವ ಥರ ನಾವು ಸರಾಸರಿಯನ್ನು ಕಂಡುಹಿಡಿಬೇಕಂತ ನೋಡೋಣ. ಸೊ ಈ ಒಂದು ಸರಾಸರಿಯ ಮೇಲೆ ನಿಮಗೆ ಎಷ್ಟು ಮಾರ್ಕ್ಸಿನ ಕ್ವಶನ್ ಬರ್ತಾ, ಕ್ವಶನ್ ಬರ್ತಾ, ಎಷ್ಟು ಮಾರ್ಕ್ಸಿಂದು ಮಾರ್ಕ್ಸಿನ ಕ್ವಶನ್ ಬರ್ತಾ. ಇಟ್ ಈಸ್ ವೆರಿ ಈಸಿ, ಬಹಳ ಈಸಿ ಆಗಿದೆ. ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಡ್ರಿ. ಫಸ್ಟ್ ಸರಾಸರಿಯನ್ನ ಕಂಡುಹಿಡಿಯಲು ಅದಕ್ಕೆ ತನ್ನದೇ ಆದಂತ ಒಂದು ಸೂತ್ರ ಇದೆ. ಸರಾಸರಿಯನ್ನು ಕಂಡುಹಿಡಿಯುವ ಸೂತ್ರ ಏನಪ್ಪಾ ಅಂತಂದ್ರೆ ಎಕ್ಸ್ ಬಾರ್ ಸಿಗ್ಮಾ ಎಫ್ ಐ. ಓಕೆನಾ, ಸಿಗ್ಮಾ ಎಫ್ ಐ. ಓಕೆನಾ. ಸೊ ನೋಡಿರಿ, ನಿಮಗೊಂದು ಪ್ರಶ್ನೆ, ನೇರವಾದ ಪ್ರಶ್ನೆ ಇದೆ. ಈ ಪ್ರಶ್ನೆ 2023ರಲ್ಲಿ ನಿಮ್ಮ ಸೀನಿಯರ್ಸ್ ಬರೆದಂತಹ ಪ್ರಿಪರೇಟರಿ ಎಕ್ಸಾಮ್ ಇಂದ ತಗೊಂಡಿದ್ದೀನಿ ನಾನು. ಸೊ ಪ್ರಶ್ನೆ ಹೀಗಿದೆ: ಕೆಳಗಿನ ವರ್ಗೀಕೃತ ದತ್ತಾಂಶಗಳಿಗೆ ಸರಾಸರಿಯನ್ನ ಕಂಡುಹಿಡಿಯಿರಿ. ಕೆಳಗಿನ ವರ್ಗೀಕೃತ ದತ್ತಾಂಶಗಳಿಗೆ ಏನನ್ನ ಕಂಡುಹಿಡಿ ಅಂತ ಹೇಳಿರೋರು? ಸರಾಸರಿಯನ್ನ ಕಂಡುಹಿಡಿ. ಸೊ ಈ ಕೊಟ್ಟಿರ್ತಕ್ಕಂಥ ವರ್ಗೀಕೃತ ದತ್ತಾಂಶಗಳಿಗೆ ನೇರ ವಿಧಾನದಲ್ಲಿ, ಯಾವ ವಿಧಾನದಲ್ಲಿ? ನಾವು ಸರಾಸರಿಯನ್ನ ಕಂಡುಹಿಡಿಯೋಣ. ಸೊ ನೋಡಿ, ಹಾಗಾದ್ರೆ ನಿಮ್ಗೆ ಕ್ವಶನ್ ಅಲ್ಲಿ ಅವ್ರು ಏನ್ ಕೊಟ್ಬಿಡ್ತಾರಪ್ಪ ಅಂದ್ರೆ ನಮಗೆ ವರ್ಗಾಂತರ ಮತ್ತು ಆವೃತ್ತಿಯನ್ನ ಕೊಟ್ಬಿಡ್ತಾರೆ ಅವರೇ. ಸೊ ಇಲ್ಲಿ ಈ ಪ್ರಶ್ನೆಯಲ್ಲಿ ನಮಗೆ ವರ್ಗಾಂತರ ಏನಿದೆಯಪ್ಪ ಅಂತಂದ್ರೆ 0 to 2, 0 ದಿಂದ 2, 2 ರಿಂದ 4, 4 ರಿಂದ 6, 6 ರಿಂದ 8, 8 ರಿಂದ 10. ಇದು ವರ್ಗಾಂತರ. ಆವೃತ್ತಿ ಏನ್ ಕೊಟ್ಟಿದ್ದಾರಪ್ಪ ಅಂತಂದ್ರೆ 2, 6, 8, 3, 1. ಇದು ಏನಪ್ಪಾ ಅಂದ್ರೆ ಇದು ಆವೃತ್ತಿ, ಹೌದಲ್ಲ? ಸೊ ಕೊಟ್ಟಿರ್ತಕ್ಕಂತ ಆವೃತ್ತಿ ಮತ್ತು ವರ್ಗಾಂತರದಲ್ಲಿ ನಾವು ಸರಾಸರಿಯನ್ನ ಕಂಡುಹಿಡಿಯಬೇಕಾದರೆ, ಏನನ್ನ ಕಂಡುಹಿಡಿಯಬೇಕಾದ್ರೆ? ಸರಾಸರಿಯನ್ನ ಕಂಡುಹಿಡಿಯಬೇಕಾದ್ರೆ ನಮಗೆ ಮೊದಲು ಏನ್ ಕಂಡುಹಿಡ್ಕೋಬೇಕು? ನಾವು ಕಂಡುಹಿಡ್ಕೋಬೇಕು. ಮಧ್ಯ ಬಿಂದುವನ್ನ ಕಂಡುಹಿಡಿಯಲು ನಮ್ಮ ಹತ್ರ ಒಂದು ಸರಳವಾದ ವಿಧಾನ ಇದೆ, ಸೂತ್ರ ಇದೆ. ಅದು ಏನಪ್ಪಾ ಅಂತಂದ್ರೆ ಕೊಟ್ಟಿರ್ತಕ್ಕಂಥ ಒಂದೊಂದು ವರ್ಗಾಂತರವನ್ನ ತಗೊಂಡು, ಅವೆರಡರನ್ನ ಕೂಡಿಸಿ 2ರಿಂದ ಭಾಗಿಸ್ಬೇಕು, ಹೌದಲ್ಲ? 2ರಿಂದ ಏನ್ ಮಾಡ್ಬೇಕು? ಫಾರ್ ಎಕ್ಸಾಂಪಲ್, ಕೊಟ್ಟಿರ್ತಕ್ಕಂಥ ಮೊದಲ ವರ್ಗಾಂತರ ಏನಿದೆ 0, 2 ಇದೆ, ಹೌದಿಲ್ಲ? ಇದನ್ನ ಕೂಡಿಸಿ 0, 2 ಡಿವೈಡ್ ಬೈ 2, ಹೌದಿಲ್ಲ? 2 ಪ್ಲಸ್ 2, 0 ಪ್ಲಸ್ 2, 2 ಡಿವೈಡ್ ಬೈ 2, 2 ಒಂದ್ಲೆ 2 1. ಸೊ ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಮೊದಲ ವರ್ಗಾಂತರಕ್ಕೆ ಮಧ್ಯಬಿಂದು ಎಷ್ಟು? 1. ಹಾಗಾದ್ರೆ 2 ಮತ್ತು 4ರ ಮಧ್ಯಬಿಂದು ಎಷ್ಟು? ಹೆಂಗ? 2 ಪ್ಲಸ್ 4 2 ಮತ್ತು 4 ಕೂಡಿಸಿ ಎಷ್ಟರಿಂದ ಭಾಗಿಸ್ಬೇಕು? 2ರಿಂದ ಭಾಗಿಸಿದಾಗ ನಮಗೆ ಬರ್ತಕ್ಕಂಥ ಭಾಗಲಬ್ಧವೇ 3 ಏನಾಗಿರುತ್ತೆ? ಅದೇ ರೀತಿಯಾಗಿ 4 ಮತ್ತು 6 ಕೂಡಿಸಿ 2ರಿಂದ ಭಾಗಿಸಿದಾಗ ಬರ್ತಕ್ಕಂಥ ಭಾಗಲಬ್ಧವೇ 5. 5 ಇದು ಏನಿದು? ಸೊ ಹೀಗೆ ನಾವು ಮಧ್ಯ ಬಿಂದುವನ್ನ ಕೊಟ್ಟಿರ್ತಕ್ಕಂಥ ವರ್ಗಾಂತರಗಳನ್ನ ಕೂಡಿಸಿ ಎಷ್ಟರಿಂದ ಭಾಗಿಸ್ಬೇಕು? ಡಿವೈಡ್ ಮಾಡಬೇಕು. 2ರಿಂದ ಮಾತ್ರ ಡಿವೈಡ್ ಮಾಡಬೇಕು, ಬೇರೆ ಸಂಖ್ಯೆಯಿಂದ ಡಿವೈಡ್ ಮಾಡಕ ಚಾನ್ಸ್ ಇಲ್ಲ. 2ರಿಂದ ಡಿವೈಡ್ ಮಾಡಬೇಕು. ಆಗ ಎಲ್ಲಾ ವರ್ಗಾಂತರಗಳಿಗೆ 2ರಿಂದ ಡಿವೈಡ್ ಮಾಡ್ಕೊಂತ ಹೋದಾಗ ನಮ್ಗೆ ಏನ್ ಸಿಗುತ್ತೆ? ಮಧ್ಯ ಬಿಂದು ಸಿಗುತ್ತೆ. ಇಲ್ಲಿ ಹಾಗಾದ್ರೆ ಕೊಟ್ಟಿರ್ತಕ್ಕಂಥ ವರ್ಗಾಂತರವನ್ನು ಕೂಡಿಸಿ 2ರಿಂದ ಡಿವೈಡ್ ಮಾಡ್ಬೇಕು, ಹಂಗ ಡಿವೈಡ್ ಮಾಡಬೇಕು, ಡಿವೈಡ್ ಮಾಡ್ಬೇಕು, ರೈಟ್? ಹಾಗಾದ್ರೆ ಈಗ ಏನ್ ಸಿಕ್ತಿ? ಮಧ್ಯ ಬಿಂದು ಸಿಕ್ಕ ತಕ್ಷಣ ನಮಗೆ ಎಫ್ ಐ ಎಕ್ಸ್ ಐ ಕಂಡು ಹಿಡ್ಕೋಬೇಕು. ಎಫ್ ಐ ಎಕ್ಸ್ ಐ ಮೀನ್ಸ್ ಅಂದ್ರೆ ಆವೃತ್ತಿ ಮತ್ತು ಎಫ್ ಐ ಎಕ್ಸ್ ಐ ಮೀನ್ಸ್ ಆವೃತ್ತಿ ಮತ್ತು ಎರಡನ್ನ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? 2ನ್ನ ಗುಣಿಸಬೇಕು. ಸೊ ನೋಡ್ರಿ, ಆವೃತ್ತಿ ಇಂಟು ಮಧ್ಯಬಿಂದು, ಆವೃತ್ತಿ ಇಂಟು ಮಧ್ಯಬಿಂದು. 2 ಒಂದ್ಲೆ 6 3ಲೆ 8 5ಲೆ 3 7ಲೆ 1 9ಲೆ 9. ಈಗ ಇಲ್ಲಿಗೆ ನಮ್ಗೆ ಏನ್ ಸಿಕ್ತಿ? ಈಗ ಮಧ್ಯಬಿಂದು ಮತ್ತು ಸಿಕ್ತಿ. ಸೊ ಈಗ ನಾವು ಸರಾಸರಿಯನ್ನ ಕಂಡುಹಿಡ್ಕೋಬೇಕು, ಹೌದಲ್ಲ? ಸರಾಸರಿಯನ್ನ ಕಂಡುಹಿಡ್ಕೊಂತ ಸಂದರ್ಭದಲ್ಲಿ ಸರಾಸರಿ ಸೂತ್ರವನ್ನ ಬರ್ಕೋಬೇಕು. ಫಸ್ಟ್ ಸರಾಸರಿ ಸೂತ್ರ ಏನಾಗದ್ರೆ ಎಕ್ಸ್ ಬಾರ್ ಸಿಗ್ಮಾ ಎಫ್ ಐ. ನೋಡ್ರಿ, ಸರಾಸರಿ ಸೂತ್ರ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ. ಸೊ ಇಲ್ಲಿ ಸಿಗ್ಮಾ ಅಂದ್ರೇನು? ಸಿಗ್ಮಾ ಅಂದ್ರೇನು? ಎಕ್ಸ್ ಬಾರ್ ಅಂದ್ರೇನು? ನೋಡಿ, ಸಿಗ್ಮಾ ಅಂದ್ರೆ ಕೂಡಿಸೋದು ಅಂತ ಹೇಳಿ. ಮೊದಲು ನಾವು ಸರಾಸರಿಯನ್ನ ಕಂಡುಹಿಡಿಯೋಕ್ಕಿಂತ ಬಿಫೋರ್ ನಾವು ಆವೃತ್ತಿಗಳನ್ನ ಕೂಡಿಸ್ಕೋಬೇಕು, ಹೌದಲ್ಲ? ಯಾಕಂದ್ರೆ ಸೂತ್ರಕ್ಕೆ ಅನುಗುಣವಾಗಿ ನಾವು ಬರ್ಕೋಬೇಕು, ಹೌದಿಲ್ಲ? ಸೊ ಇಲ್ಲಿ ಆವೃತ್ತಿ ಎಫ್ ಅಂದ್ರೆ ಏನು?
ಎಫ್ ಐ ಅಂದ್ರೆ ಏನು? ಸಿಗ್ಮಾ ಎಫ್ ಐ ಏನು? ಸಿಗ್ಮಾ ಅಂದ್ರೆ ಏನು? ಎಫ್ ಐ ಅಂದ್ರೆ ಏನು? ಎಫ್ ಐ ಅಂದ್ರೆ ಏನು? ಏನನ್ನ ಕೂಡಿಸ್ಬೇಕೀಗ? ಆವೃತ್ತಿಯನ್ನ ಕೂಡಿಸ್ಬೇಕು. ಆವೃತ್ತಿ ಸಂಖ್ಯೆ ಏನಾಗಾದ್ರೆ 2, 6, 8, 3, 1 ಇವುಗಳಿಂದ ಕೂಡಿಸಿದ ಬರುವ ಮೊತ್ತ 20. ಹಾಗಾದ್ರೆ ಸಿಗ್ಮಾ ಎಫ್ ಐ 20. ಈಗ ನೆಕ್ಸ್ಟ್ ಸಿಗ್ಮಾ ಎಫ್ ಐ ಎಕ್ಸ್ ಐ ಕೂಡಿಸ್ಕೋಬೇಕು, ಹೌದಲ್ಲ? ಮೊತ್ತ ಅಂತ ಹೇಳಿದೆ. ಸಿಗ್ಮಾ ಅಂದ್ರೆ ಏನು? ಕೂಡಿಸೋದು ಮೊತ್ತ. ಸೊ ಸಿಗ್ಮಾ ಎಫ್ ಐ ಎಕ್ಸ್ ಐ ಮೊತ್ತ ಏನಪ್ಪ ಅಂದ್ರೆ ಇವುಗಳನ್ನ ಏನ್ ಮಾಡ್ಬೇಕು? ಕೂಡಿಸಿದಾಗ ಬರುವ ಮೊತ್ತ 90. 2 + 18 20, 20 + 40 60, 20 81, 9. ಸಿಗ್ಮಾ ಎಫ್ ಐ ಎಕ್ಸ್ ಐ ಮೊತ್ತ 90. ಈಗ ಸರಾಸರಿಯ ಸೂತ್ರಕ್ಕೆ ಸಿಗ್ಮಾ ಎಫ್ ಐ ಎಕ್ಸ್ ಐ ಮತ್ತು ಸಿಗ್ಮಾ ಎಫ್ ನಂಬರ್ಗಳನ್ನ ಹಚ್ಕೋಬೇಕಾಗುತ್ತೆ. ಸೊ ನೋಡಿ, ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಐ ಎಕ್ಸ್ ಐ ಮೊತ್ತ ಇಲ್ಲಿ ಐತಿ 90. ಸಿಗ್ಮಾ ಎಫ್ ಐ ಎಕ್ಸ್ ಐ ಮೊತ್ತ 90 ಡಿವೈಡ್ ಬೈ 20 ಏನಿದು? 20 ಏನಿದು? ಸೊ ಈಗ ಇವನ್ನ ಡಿವೈಡೆಡ್ ಬೈ ಮಾಡ್ಬೇಕಂದ್ರೆ ಭಾಗಿಸ್ಬೇಕು. 21 24 21 24 ಇನ್ನು ಎಷ್ಟು ಉಳಿತಿ? 10. 20ರಿಂದ ಭಾಗ ಆಗುತ್ತಾ? ಇಲ್ಲ. ಸೊ ಪಾಯಿಂಟ್ ಕೊಟ್ಟು ಏನ್ ತಗೋಬೇಕಲ್ಲಿ? ತಗೋಬೇಕಂದ್ರೆ ಎಷ್ಟು ಆಯ್ತು? ಅದು 100 ಆಯ್ತು. 25 ಎಷ್ಟು? 25 4.5. ಇದು ಉತ್ತರ ಸರಾಸರಿ. ಭಾಗಿಸೋದು ಈ ರೀತಿ ಆದ್ರೆ ಭಾಗಿಸ್ಬೋದು ನಾವು. ಇಲ್ಲಪ್ಪ ನಮಗೆ ರಫಿಗೆ ಬೇಕಪ್ಪ ಅಂತಂದ್ರೆ 20 ಭಾಗ್ಲೆ 90 ಈ ರೀತಿ ಆದ್ರೆ ಭಾಗಿಸ್ಬೇಕು. 24 80 10 ಉಳಿತು. ಸೊ 10 20ಕ್ಕಿಂತ ಚಿಕ್ಕದಾಯಿತು. ಸೊ ಪಾಯಿಂಟ್ ಕೊಟ್ಟು ಇಲ್ಲಿ ಏನ್ ತಗೋಬೇಕು ನಾವು? 0 ತಗೋಬೇಕು. ಎಷ್ಟಾಯ್ತು ಇದು? 25 100 100 ಹೋದ್ರ 0. ಹಾಗಾದ್ರೆ ಸರಾಸರಿ ಎಷ್ಟು? 4.5 ಅನ್ಬೇಕಾದ್ರೆ 4.5 ಇದು